ಬಂದು ಹೃದಯದ ಇಡ್ಲಿ ಅಂದರೆ ಹಾರ್ಟ್ ಇಡ್ಲಿ. ಹಾರ್ಟ್ ಶೇಪ್. ಆಮೇಲೆ ನಿಮಗೆ ಬಟನ್ ಇಡ್ಲಿ ಅಂತ ಹೇಳಿದ್ದಲ್ಲ, ಇದು ಬಟನ್ ಇಡ್ಲಿ. ಓಕೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿರೋದು ಬೆಂಗಳೂರಿನ ಜ್ಞಾನ ಭಾರತಿ ಹತ್ರ. ತಟ್ಟೆ ಇಡ್ಲಿ, ಚಿಬ್ಲು ಇಡ್ಲಿ, ಬಟನ್ ಇಡ್ಲಿ ಕೇಳಿರ್ತೀರಾ. ನೀವೆಲ್ಲಾದ್ರೂ ಆಪಲ್ ಇಡ್ಲಿ ಕೇಳಿದಿರಾ, ಚಿಪ್ಪು ಇಡ್ಲಿ ಕೇಳಿದಿರಾ, ಹೋಗ್ಲಿ ಹಾರ್ಟ್ ಇಡ್ಲಿ ಕೇಳಿದಿರಾ? ಇಲ್ಲ ಅಂದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಸುಮಾರು 8 ರಿಂದ 10 ತರ ಇಡ್ಲಿ ಸಿಗೋದನ್ನ ಇಲ್ಲಿ ತೋರಿಸ್ತಾ ಇದೀವಿ. ಲಾಸ್ಟ್ ಅಲ್ಲಿ ಕೈ ಚಳಕ ಅಂತ ಮೆನುವಲ್ ಇದೆ, ಅದನ್ನು ಕೂಡ ತೋರಿಸ್ತೀವಿ. ಮಹೇಶ್ ಅವರು ಸುಮಾರು 4 ತಿಂಗಳಿಂದ ವೆರೈಟಿ ಇಡ್ಲಿ ಸರ್ವ್ ಮಾಡ್ತಾ ಬಂದಿದ್ದಾರೆ. ಜೊತೆಗೆ ವಡೆ, ಮದ್ದೂರು ವಡೆ, ಎಲ್ಲರೂ ಫೇವ್ರೇಟ್ ಮೇಲ್ಕೋಟೆ ಪುಳಿಯೋಗರೆ, ಚಿತ್ರಾನ್ನ ಕೂಡ ಸರ್ವ್ ಮಾಡ್ತಾ ಇದ್ದಾರೆ. ಈ ಫುಡ್ ಕಾರ್ಟ್ ಬೆಳಿಗ್ಗೆ 6:30 ರಿಂದ 11:30 ಇರುತ್ತೆ, ಮತ್ತೆ ಸಾಯಂಕಾಲ 5 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತೆ. ಈ ಫುಡ್ ಕಾರ್ಟ್ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ವಿಶೇಷವಾಗೇ ಇದೆ. ಅದ್ರ ಹೆಸರು ಮಾಮು ಇವದೋಪು. ಇಲ್ಲಿ ಇಡ್ಲಿ 15 ರೂಪಾಯಿಂದ ಸ್ಟಾರ್ಟ್ ಆದ್ರೆ ರೈಸ್ ಬಾತ್ ಎಲ್ಲ 40 ರೂಪಾಯಿ, ಹಾಫ್ ಕೂಡ ತಗೋಬಹುದು 25 ರೂಪಾಯಿಗೆ. ಪ್ರತಿಯೊಂದು ಕೂಡ ಅಡಿಕೆ ತಟ್ಟೆಲ್ಲೇ ಸರ್ವ್ ಮಾಡ್ತಾ ಬಂದಿದ್ದಾರೆ. ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ತಡ ಮಾಡ್ದಿರಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸರ್ ನಮಸ್ಕಾರ. ಸರ್ ಹಾಂ ಸರ್ ನಮಸ್ಕಾರ. ತಮ್ಮ ಹೆಸರು? ಸರ್ ಹೆಸರು ಮಹೇಶ್. ಸೊ ಯಾವಾಗ ಶುರು ಮಾಡಿದ್ದು ಮಾಮು ಇವದೋಪು? ಇದನ್ನ ಶುರು ಮಾಡಿ ಏಪ್ರಿಲ್ 28, ಹತ್ತತ್ರ 2.5 ತಿಂಗಳಾಗ್ತಾ ಬರ್ತಿದೆ. ಓಕೆ. ನಾನು ಹುಟ್ಟದ ದಿನ ಶುರು ಮಾಡಿದೆ. ಒಂದು ಅಂದ್ರೆ ಅಣ್ಣವ್ರು ಹುಟ್ಟದ ದಿನ ಏಪ್ರಿಲ್ 20 ಶುರು ಮಾಡೋಣ ಅನ್ಕೊಂಡಿದ್ದೆ. ಲೇಬರ್ ಸಮಸ್ಯೆಯಿಂದ 28 ಶುರು ಮಾಡಿದೆ. ನಮ್ಮಲ್ಲಿ ತಟ್ಟೆ ಇಡ್ಲಿನಲ್ಲೇ ನಾವು ಒಂದು 8 ರಿಂದ 10 ತರ ವಿವಿಧ ವೈವಿಧ್ಯಮಯ ಇಡ್ಲಿಗಳನ್ನ ನಾವು ಮಾಡ್ತೀವಿ. ನಿಮ್ಗೆ ತುಂಬಾ ಕಡೆ ನೋಡಿದಾಗೆ ಗುಂಡಿ ಇಡ್ಲಿ ಸಿಗುತ್ತೆ, ತಟ್ಟೆ ಇಡ್ಲಿ ಸಿಗುತ್ತೆ. ನಮ್ಮಲ್ಲಿ ಅದ್ರ ಜೊತೆನಲ್ಲಿ ಬಟನ್ ಇಡ್ಲಿ, ಮತ್ತಾಗೆ ಹಾರ್ಟ್ ಶೇಪು ಅಂದ್ರೆ ಹೃದಯ ಬರುತ್ತಲ್ಲ ಶೇಪು, ಮತ್ತಾಗೆ ತಪ್ಪೆ ಚಿಪ್ಪು, ಮತ್ತಾಗೆ ಇದು ಆಪಲ್ ಲೋಗೋ ಬರುತ್ತೆ ನೋಡಿ, ಆ ಥರದ್ದು. ಆಮೇಲೆ ನಮ್ಮಲ್ಲಿ ರಾಗಿ ಇಡ್ಲಿ, ಸಬ್ಬಕ್ಕಿ ಇಡ್ಲಿ, ಮಿಲೆಟ್ಸ್ ಇಡ್ಲಿ, ಓಟ್ಸ್ ಇಡ್ಲಿ, ಕ್ಯಾರೆಟ್ ಇಡ್ಲಿ. ಮೇನ್ ವಿಶೇಷ ಬಂದು ಚಾಕ್ಲೇಟ್ ಇಡ್ಲಿ ಮಾಡ್ತೀವಿ. ಅಂದ್ರೆ ಚಾಕ್ಲೇಟ್ ಅಂತಂದ್ರೆ ನಾವು ಅದನ್ನ ಅಕ್ಕಿ ಹಿಟ್ಟಿನ ಮಾಡೋದಿಲ್ಲ, ಬೋರ್ಬನ್ ಬಿಸ್ಕೆಟ್ ಮತ್ತೆ ಹಾಗೆ ಹಾಲು, ಆಮೇಲೆ ಇದು ಚಾಕ್ಲೇಟ್ ಸಾಕಿ ಅದು ಮಾಡ್ತೀವಿ. ಇನ್ನೊಂದು 2 ರಿಂದ 3 ದಿನ ಅದನ್ನ ಮನೆಯಲ್ಲಿ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ, ಅಂದ್ರೆ ಟ್ರಯಲ್ ನೋಡ್ತಾ ಇದ್ದೀನಿ, ಪ್ರಯೋಗ ಮಾಡ್ತಾ ಇದ್ದೀನಿ. ಒಂದು 4-5 ಜನಕ್ಕೆ ತಿನ್ನಿಸಿ ಅದನ್ನ ಅವ್ರನ್ನ ಸ್ಪಂದನೆ ನೋಡ್ಬಿಟ್ಟು ಆಮೇಲೆ ಜನಗಳಿಗೆ ಗುಣಪಡಿಸ್ತೀನಿ ಅದನ್ನ. ನೀನು ಎಂತ ಇನ್ನೊಂದು ವಿಶೇಷ ಅಂತಂದರೆ ಬಟನ್ ಇಡ್ಲಿ ಬರುತ್ತೆ, ಪುಟಾಣಿ ಇಡ್ಲಿಗಳು ಮಕ್ಕಳಿಗೆ, ಆಮೇಲೆ ವಯಸ್ಸಾದವ್ರಿಗೆ. ಈಗ ಪುಟಾಣಿ ಮಕ್ಕಳದು ದೊಡ್ಡ ಇಡ್ಲಿ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಮಕ್ಕಳು, ಬಿಸಿ ಇಡ್ಲಿ ಅಲ್ವಾ, ಅದಕ್ಕೆ ಏನು ಮಾಡ್ತಾರೆ ಪುಟಾಣಿ ಇಡ್ಲಿನ ತೊಗೊಂಡು ಆರಾಮಾಗಿ ತಿಂತಾರೆ. ಅದನ್ನು ನೋಡೋದು ಖುಷಿ. ಬಟನ್ ಇಡ್ಲಿಗೆ ಮಾತ್ರ ನಮ್ಮಲ್ಲಿ ಸಾಂಬಾರು ಕೊಡ್ತೀವಿ. ಬಟನ್ ಇಡ್ಲಿ ಬಿಟ್ಟು ಏನಿರುತ್ತೆ ಅವಕ್ಕೆಲ್ಲ ನಾವು ಹುರುಗಡೆ ಚಟ್ನಿ ಕೊಡ್ತೀವಿ. ಹುರುಗಡ್ಲೆ ಮತ್ತು ಹಾಗೆ ಕೊತ್ತಂಬರಿ, ಪುದೀನ, ಆಮೇಲೆ ಕರಿಬೇವು. ಇದೊಂದು ಸ್ಪೆಷಲ್ಲು. ನಮ್ಮಲ್ಲಿ ಮಾಡೋವಂಥ ಚಟ್ನಿಗೆ ನಾನು ಒಗ್ಗರಣೆ ಹಾಕಲ್ಲ. ತುಂಬ ಕಡೆ ನೋಡಿದಾಗ ಏನು ಮಾಡ್ತಾರೆ, ಒಗ್ಗರಣೆ ಹಾಕ್ತಾರೆ. ಬಟ್ ನಮ್ಮಲ್ಲಿ ಒಗ್ಗರಣೆ ಹಾಕೋದಿಲ್ಲ. ನೀವು ಒಂದ್ಸಲ ಬಂದು ಪ್ರಯತ್ನ ಮಾಡಿ, ಬಂದು ಟೇಸ್ಟ್ ಮಾಡಿದ್ರೆ, ಅಂದರೆ ರುಚಿ ನೋಡಿದ್ರೆ ನಿಮ್ಗೆ ಅದು ನಮ್ಮ ಒಂದು ಕೈ ರುಚಿ ಹೇಗೆ ಅಂತ ಗೊತ್ತಾಗುತ್ತೆ. ಇದು ಆ್ಯಕ್ಚುಲಿ ನಂದು 3ನೇ ಸ್ಟಾರ್ಟಪ್. ಇದು ಮೊದಲನೇ ಸ್ಟಾರ್ಟಪ್ ಸಕ್ಸಸ್ಸು, 2ನೇದು ಫೇಲ್ಯೂರು, ಇದು 3ನೇದು. ಈಗ ನಾನು ಯೂಟ್ಯೂಬ್ ಶೂಟ್ ಮಾಡಿದಾಗ ಒಬ್ಬರು ಸಾಯಿ ಟಿಫನ್ಸ್ ಅಂತೇಳಿ ಅವನ್ನ ಕೇಳ್ಕೊಂಡೆ, ಸರ್ ಈ ಥರ ನಾನು ಹೋಟೆಲ್ ಉದ್ಯಮದಲ್ಲಿ ಏನೋ ಒಂದು ಹೆಸರು ಮಾಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಸರ್, ಇಡ್ಲಿನ ಒಂದು ಕಾನ್ಸೆಪ್ಟ್ ಅಂತ ಇಟ್ಕೊಂಡು ದಯವಿಟ್ಟು ನಂಗೆ ಸಹಾಯ ಮಾಡಿ ಅಂತಂದರೆ ಅವ್ರು ಬಂದು ನಮ್ಮ ಟ್ರೈನಿಂಗ್ ತೊಗೊಳ್ಳಿ ಫ್ರೀಯಾಗಿ ಅಂತಂದು ಒಂದು 40-40 ದಿನ ಹತ್ರ ಹೋಗಿ ಟ್ರೈನಿಂಗ್ ತೊಗೊಂಡು ಇಡ್ಲಿನ, ಚಟ್ನಿನ ನಮ್ಮಲ್ಲಿ ಏನೇನು ಐಟಮ್ಸ್ಗಳು ಮಾಡ್ತೀನಿ ಪ್ರತಿಯೊಂದು ಕೂಡ ನಾನೇ ಮಾಡೋದು, ಯಾವ ಥರ ಹೊರಗಡೆ ತೊಗೊಂಬರೋದಿಲ್ಲ. ಚಟ್ನಿ ಪುಡಿ ಒಂದು ಬಿಟ್ಟು, ಚಟ್ನಿ ಪುಡಿ ಬಂದು ಇನ್ನೊಂದು ಬೇರೆ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡ್ಬಿಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಮಾಮೂಲಿ ಇನ್ನೇನು ಮಾಡ್ತೀವಿ ಐಟಮ್ಸ್ಗಳು ಇದನ್ನು ಕೂಡ ನಾನೇ ಕೈಗೆ ಸ್ವತಃ ಮಾಡೋದು. ಸರ್
ರೇಟ್ ಆಗುತ್ತೆ ಸರ್ ಇದು ತಟ್ಟೆ ಇಡ್ಲಿ ಇಡ್ಲಿ ಇದು 15 ರೂಪಾಯಿ. ಇದ್ರ ಮೇಲೆ ನಾವು ಬೆಣ್ಣೆ ಹಾಕೊಡ್ತೀವಿ. ನೀವು ಕೇಳದೇ ಇರಲಿ ಅದನ್ನು ಹಾಕೊಡ್ತೀವಿ. ಓಕೆ. ಇದು ಬಂದು ಹೃದಯದ ಇಡ್ಲಿ ಅಂದರೆ ಹಾರ್ಟ್ ಇಡ್ಲಿ. ಹಾರ್ಟ್ ಶೇಪಲ್ಲಿ ಇದೆಯಲ್ಲ, ಓಕೆ. ಹೃದಯದ ಇಡ್ಲಿ ಇದು ಆಯಿತಾ. ಓಕೆ. ಆಮೇಲೆ ನನಗೆ ಬಟನ್ ಇಡ್ಲಿ ಅಂತ ಹೇಳಿದ್ದಲ್ಲ, ಇದು ಬಟನ್ ಇಡ್ಲಿ. ಓಕೆ. ಈಗ ಪುಟ್ಟ ಇಡ್ಲಿಗಳು ಕಾಣಿಸ್ತಾ ಇದೆಯಲ್ಲ, ಇದು ಮಕ್ಕಳಿಗೆ ಹಾಗೆ ವಯಸ್ಸಾದವ್ರಿಗೆ ತುಂಬ ಅಚ್ಚುಮೆಚ್ಚು. ಇದು ತುಂಬ ಚೆನ್ನಾಗಿ. ಪ್ಲೇಟಲ್ಲಿ ಎಷ್ಟು ಪೀಸ್ ಬರುತ್ತೆ? ಇದು 12 ಪೀಸ್ ಬರುತ್ತೆ, 35 ರೂಪಾಯಿ. ಇದಕ್ಕೆ ಮಾತ್ರ ನಾವು ಸಾಂಬಾರು ಕೊಡ್ತೀವಿ, ಮಿಕ್ಕಿದಕ್ಕೆಲ್ಲ ಹುರ್ಗಡ್ಲೆ ಚಟ್ನಿ ಕೊಡ್ತೀವಿ. ಓಕೆ. ಆಮೇಲೆ ಬೆಣ್ಣೆ ಬಂದ್ಬಿಟ್ಟು ಫ್ರೀ. ಸರ್ ಆಮೇಲೆ ಇನ್ನೊಂದು ಸ್ವಲ್ಪ ವಿಧವಾದ ಇಡ್ಲಿಗಳಿದೆ, ಅದು ಒಂದು 5 ನಿಮಿಷ ಬೇಯ್ತಾ ಇದೆ, ನನಗೆ ಆಮೇಲೆ ತೋರಿಸ್ತೀನಿ. ಓಕೆ. ನೀವೇನಾದರೂ ಈ ಕಡೆ ಎಸ್ಪೆಷಲಿ ಮರೆಗೋಪಾಳ್ಯ ಅಥವಾ ನಾಗದೇವನಹಳ್ಳಿ ಅಥವಾ ಗುಲಾಳ ಕಡೆ ಬಂದರೆ ದಯಮಾಡಿ ನಮ್ಮ ಮಾಮು ಇವತ್ತು ನಮ್ಮ ಈ ಒಂದು ಪುಟ್ಟ ಅಂಗಡಿಗೆ ಟೈನಿ ಶಾಪ್ಗೆ ಬಂದು ವಿಸಿಟ್ ಮಾಡಿ, ಅಂದರೆ ಭೇಟಿ ಕೊಡಿ. ನಿಮ್ಮ ಸ್ನೇಹಿತರಿಗೆ ಹಾಗೆ ಸಂಬಂಧಿಕರು ತಿಳಿಸಿ. ಆಮೇಲೆ ಇನ್ನೊಂದು ವಿಶೇಷ ಅಂತಂದರೆ ನಮ್ಮಲ್ಲಿ ಸ್ವಿಗ್ಗಿ ಮತ್ತು ಹಾಗೆ ಝೊಮ್ಯಾಟೊ ಕೂಡ ಟೈ ಅಪ್ ಮಾಡಿದ್ದೀವಿ. ಅದೊಂದು ನನಗೆ ತುಂಬ ಖುಷಿಯಾದ ಸಂಗತಿ. ನೀವು ಬರೋಕ್ಕಾಗಲಿಲ್ಲ ಅಂತಂದರೆ ನೀವು ಸ್ವಿಗ್ಗಿ ಮತ್ತು ಝೊಮ್ಯಾಟೊಲ್ಲೂ ಕೂಡ ಅದನ್ನು ನೀವು ಆರ್ಡರ್ ಮಾಡ್ಕೊಬೋದು. ಮಾಮು ಇವದೋಕು ಅಂತ ಹಾಕಿ ಸಿಗುತ್ತೆ ನಿಮಗೆ. ಅಂದರೆ ಇವದೋಕು ಅಂತಂದರೆ ಶಾರ್ಟ್ ಫಾರ್ಮ್. ನಿಮಗೆಲ್ಲ ಗೊತ್ತಿರೋ ಕನ್ನಡದಲ್ಲಿ ಒಂದು ತುಂಬ ಪ್ರಖ್ಯಾತಿ ಒಂದು ಹಾಸ್ಯ ಇದಿದೆ, ಏನು ದೃಶ್ಯ ಅವ್ರದ್ದು ಮತ್ತು ಹಾಗೆ ಸಾಧ್ಯ ಅವ್ರದ್ದು. ಜನ ಅಂದರೆ ನೋಡಿದ ತಕ್ಷಣ ಸ್ವಲ್ಪ ನಗು ಬರಬೇಕು, ಒಂಥರ ಕಾಮಿಡಿ ಫೀಲ್ ಬರಬೇಕು. ಅದಕ್ಕೋಸ್ಕರ ಇವದೋಕು ಅಂತ ಇಟ್ಟಿದ್ದೀವಿ. ಇವದೋಕು ಅಂತಂದರೆ ಇಲ್ಲಿ ವಡೆ, ದೋಸೆ ಹಾಗೆ ಪೂರಿ. ಮಾಮೂಲಿ ಸಿನಿಮಾದಲ್ಲಿ ಪೂರಿ, ನಮ್ಮಲ್ಲಿ ಪೂರಿ ಇಲ್ಲ, ಪೂರಿ ಬದಲು ಪುಳಿಯೋಗರೆ ಮಾಡ್ತಾ ಇದ್ದೀವಿ. ಆಮೇಲೆ ಉದ್ದಿನ ವಡೆ, ಮದ್ದೂರು ವಡೆ, ಆಮೇಲೆ ಮಸಾಲೆ ವಡೆ, ಆಮೇಲೆ ಬೆಣ್ಣೆ ಗುಲ್ಕನ್ನು, ಬ್ರೆಡ್ಡು ಮತ್ತು ಬೆಣ್ಣೆ ಗುಲ್ಕನ್ನು ಇದನ್ನು ಮಾಡ್ತಾ ಇದ್ದೀವಿ. ಬೆಣ್ಣೆ ಬಂದು ನಾವು ಇದನ್ನು PVKR ಅಂತ ಒಂದು ಪ್ರೈವೇಟ್ ಕಂಪ್ನಿ, ಅವರು ಕೂಡ ಒಂದು ಕನ್ನಡಿಗರ ಒಂದು ಬ್ರ್ಯಾಂಡು, ವಿವಿಪುರಂ ಶಂಕರಪುರಮಲ್ಲಿದೆ, ಅವರಲ್ಲಿ ನಾವು ತೊಗೊಳ್ತೀವಿ ಅಷ್ಟೇ. ಇಂಥ ವಿಶೇಷವಾಗಿ ಆಮೇಲೆ ನಾವು ಕೊಡುವಂಥ ಒಂದು ಇಡ್ಲಿಗಳನ್ನ ನಾವು ಯಾವುದೇ ಥರ ಪ್ಲಾಸ್ಟಿಕ್ ಪೇಪರು ಅಥವಾ ಬಟರ್ ಪೇಪರ್ ಯೂಸ್ ಮಾಡೋದಿಲ್ಲ, ಅಡಿಕೆಯಲ್ಲೇ ಕೊಡ್ತೀವಿ. ನೀವು ವಾರದಿಂದ ಬಂದರೆ ಸ್ಟೀಲ್ ತಟ್ಟೆ ಕೊಡ್ತೀವಿ ನಾವು. ವಾರಾಂತ್ಯದಲ್ಲಿ ಅಂದರೆ ವೀಕೆಂಡಲ್ಲಿ ಬಂದರೆ ನಾವು ಅದನ್ನು ಅಡಿಕೆಯಲ್ಲೇ ಕೊಡ್ತೀವಿ. ಚಟ್ನಿ ಹಾಕ್ತಾರೆ. ಸರ್ ನಮ್ಮಲ್ಲಿ ಎಲ್ಲದಕ್ಕಿಂತ ಇನ್ನೂ ವಿಶೇಷ ಅಂತಂದರೆ ಕೈ ಚಳಕ ಅಂತ ಒಂದು ಐಟಮ್ ಮಾಡ್ತೀವಿ. ಕೈ ಚಳಕ ಅಂತಂದರೆ ಬಾಳೆಹಣ್ಣು, ಬೆಣ್ಣೆ, ಗುಲ್ಕನ್ ಜಾಮೂನು, ಆಮೇಲೆ ಅದ್ರ ಮೇಲೆ ಒಂದು ಸ್ಕೂಪ್ ವೆನಿಲಾ ಐಸ್ ಕ್ರೀಮು. ಸದ್ಯಕ್ಕಿಲ್ಲ ಐಸ್ ಕ್ರೀಮು, ಇನ್ನು ಮುಂದೆ ಹಾಕ್ತೀವಿ. ಇದು ಬಂದು ನಿಮಗೆ ಬಾಡಿ ಎಕ್ಸೆಸ್ ಆಫ್ ಹೀಟ್ ಇತ್ತು ಅಂತಂದರೆ, ಅಂದರೆ ನಿಮ್ಮ ಬಾಡಿನಲ್ಲಿ ಉಷ್ಣಾಂಶ ಜಾಸ್ತಿ ಇತ್ತು ಅಂತಂದರೆ, ಮತ್ತು ಈ ನಾನ್ ವೆಜ್ಜು ಅಂದರೆ ಮಾಂಸಾಹಾರಿಗಳಾಗಿದ್ದರೆ ನಿಮ್ಮ ಬಾಡಿ ತಿಂದ ತಕ್ಷಣ ಸ್ವಲ್ಪ ಸಿಕ್ನೆಸ್ ಜಾಸ್ತಿ ಬರುತ್ತೆ. ಆ ಒಂದು ಇದನ್ನು ಬಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ, ನಿಮಗೆ ಡೈಜೆಷನ್ ಈಸಿ ಆಗಲಿ ಅಂತೇಳಿ ಕೂಲ್ ಮಾಡೋದಕ್ಕೆ, ಸ್ವಲ್ಪ ತಂಪು ಮಾಡೋದಕ್ಕೆ ಇದನ್ನು ನಾವು ಇದು ಮಾಡ್ತಾ ಇದ್ದೀವಿ. ಅಂದರೆ ಜನಗಳು ಕೊಡ್ತಾ ಇದ್ದೀವಿ ಇದನ್ನು. ಇದೇ ಅದು ಬ್ರ್ಯಾಂಡು ಬೆಣ್ಣೆ ಹೇಳಿದ್ನಲ್ಲ, PVKR ಅಂತೇಳಿ. ಇವರು ಶುದ್ಧ ಹಸುವಂದು ಇದು ಬೆಣ್ಣೆ. ಓಕೆ. ಕೊಡಪ್ಪ, ಎರಡು ಕೊಡಿ. ವಡೆ ಇದೆಯಾ ನೋಡಿ? ಜಾಮೂನೆಲ್ಲ ಖಾಲಿ ಆಗಿದೆ. ಫುಲ್ ಟ್ರೆಂಡಿಂಗ್ ಇದು. ಹಂಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ. ಓಕೆ. ನಾರ್ಮಲಿ ಕೈ ಚಳಕ. ನಮ್ಗೆ ಬಂದು ಒಂದು ಪುಟ್ಟ ಅಂಗಡಿನ ನೀವು ಸ್ಟ್ರೀಟ್ ಫುಡ್ನ ನೀವು ಎಂಕರೇಜ್ ಮಾಡಿ ನನಗೆ ವಿಡಿಯೋ ಮಾಡ್ತಾರೆ, ತುಂಬ ಖುಷಿ ಆಯಿತು. ಶರತ್ ಅವರೇ ತುಂಬ ಥ್ಯಾಂಕ್ ಯು ಬಂದಿದ್ದಕ್ಕೆ. ಮಾಮು ಇವದೊಪ್ಪು ಫುಡ್ ಕಾರ್ಟಲ್ಲಿ ನಾನು ಟ್ರೈ ಮಾಡಿದ್ದು ತಟ್ಟೆ ಇಡ್ಲಿ ಮತ್ತು ವಡೆ. ತಟ್ಟೆ ಇಡ್ಲಿ ಸಖತ್ ಸ್ಮೂತ್ ಆಗಿತ್ತು, ವಡೆ ಮಾತ್ರ ಸಖತ್ ಕ್ರಿಸ್ಪಿ ಆಗಿತ್ತು, ಫುಲ್ ಫಿದಾ ಆಗೋಗ್ಬಿಟ್ಟೆ. ಇದಾದ್ಮೇಲೆ ನಾನು ಟ್ರೈ ಮಾಡಿದ್ದು ಮೇಲ್ಕೋಟೆ ಪುಳಿಯೋಗರೆ ಮತ್ತು ಚಿತ್ರಾನ್ನ. ಎರಡೂ ಕೂಡ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಲಾಸ್ಟ್ ಅಲ್ಲಿ ನಾನು ಟ್ರೈ ಮಾಡಿದ್ದು ಕೈ ಚಳಕ. ನೋಡಿದ್ರಲ್ಲ, ಬಾಳೆಹಣ್ಣು, ಗುಲ್ಕನ್, ಬೆಣ್ಣೆ ಎಲ್ಲ ಹಾಕಿ ಹೇಗೆ ಮಾಡಿದ್ರು ಅಂತ. ಫುಲ್ ಬ್ರೇಕ್ಫಾಸ್ಟ್ ಆದಮೇಲೆ ಕೈ ಚಳಕ ಮಸ್ಟ್ ಟ್ರೈ. ನೀವು ಯಾರಾದರೂ ಬೆಂಗಳೂರು ಯೂನಿವರ್ಸಿಟಿ ಉಳ್ಳಾಳ ಕಡೆ ಇದ್ರೆ ಇದೊಂದು ಮಸ್ಟ್ ವಿಸಿಟ್ ಪ್ಲೇಸ್. ತುಂಬಾನೇ ಬಡ್ಜೆಟ್ ಫ್ರೆಂಡ್ಲಿ ಆಗಿದೆ, ಹೈಜೀನ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.